ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆನವರಿಗೆ ಉಪವಾಸ ಅನ್ನೋದು ಒಂದು ಮಹತ್ವದ ನಿರ್ಧಾರ ಆಗಿರುತ್ತೆ. ಯಾರಿಗೆಲ್ಲ ಸಿಕ್ಕಾಪಟ್ಟೆ ಸಕ್ಕರೆ ಇದೆ, ತುಂಬ ವರ್ಷಗಳಿಂದ ಡಯಾಬಿಟಿಸ್ ಇದೆ, ಅದು ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್ನವ್ರಿಗೆ ಮಾತಾಡ್ತಿದ್ದೀನಿ ನಾನು. ಇವ್ರುಗಳಿಗೆ ಡಿಟಾಕ್ಸಿಫೈ ಮತ್ತು ನಿಮ್ಮ ಬಾಡಿಯಲ್ಲಿರೋ, ಲಿವರಲ್ಲಿರೋ, ರಕ್ತದಲ್ಲಿರೋ, ಕಣ್ಣಲ್ಲಿರೋ ಸಕ್ಕರೆ ಅಂಶನ ಹೊರಗಡೆ ಹಾಕಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ, ಆರೋಗ್ಯ ತುಂಬ ಚೆನ್ನಾಗಿರಬೇಕು, ನಿಮಗೇನೂ ಕಾಂಪ್ಲಿಕೇಶನ್ ಆಗಬಾರ್ದು ಅನ್ನೋ ಒಂದು ನಿಮಗೆ ಬಯಕೆ ಇದ್ದರೆ ಈ ಥರದ ಉಪವಾಸ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಶನಿವಾರ ಭಾನುವಾರ ಅಕಸ್ಮಾತ್ ಫ್ರೀ ಇದ್ದರೆ ಏನು ಮಾಡಿ, ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ, ಆಗಿಲ್ಲ ಅಂದರೆ ಅಟ್ಲೀಸ್ಟ್ 15 ದಿನಕ್ಕೊಂದು ಸಲ ಏನು ಮಾಡ್ಬೋದು, ನೀವು ಈ ಥರದ ಫಾಸ್ಟಿಂಗ್ ಮಾಡ್ಬೋದು. ಯಾವ ರೀತಿ? ಬೆಳಗ್ಗೆ 8 ಗಂಟೆ ತಿಂಡಿ ಲಾಸ್ಟ್ ಮಾಡಿಬಿಡಿ. ಶನಿವಾರ ಬೆಳಗ್ಗೆ 8 ಗಂಟೆ ತಿಂಡಿ ಲಾಸ್ಟ್ ಮಾಡಿದರೆ ಭಾನುವಾರ ಬೆಳಗ್ಗೆ 8 ಗಂಟೆವರೆಗೂ ಹೊಟ್ಟೆಗೆ ಏನೂ ಇರಬಾರ್ದು, ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗತ್ತೆ. ಸಿಕ್ಕಾಪಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ರೆ ಒಂದು 1/4 ಚಮಚ ಚಕ್ಕೆ ಪುಡಿ, ಒಂದು 400 ml ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಟೀ ಥರ ಮಾಡಿಕೊಂಡು ಮೇಲಿಂದ ಮೇಲೆ ಬೆಚ್ಚಗಿರುವಂಥ ಈ ಒಂದು ಚಕ್ಕೆಯ ನೀರನ್ನು ಕುಡಿಬೋದು, ಅಥವಾ ಜೀರಿಗೆಯ ನೀರನ್ನು ಕುಡಿಬೋದು. ಇದೇ ರೀತಿ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ, ಸುಸ್ತಾಗ್ತಿದೆ, ಎಲ್ಲೋ ಎನರ್ಜಿ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಬರೀ ಕಾಫಿ ಕುಡಿಬೋದು, ಹಾಲು ಹಾಕಬಾರ್ದು, ಸಕ್ಕರೆ ಹಾಕಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಈಗ ಸಕ್ಕರೆ ರಕ್ತದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ತೋರಿಸುತ್ತೆ ಫಾಸ್ಟಿಂಗ್ ಆದ ನಂತರ. ಯಾಕೆಂತ ಹೇಳಿದ್ರೆ ಬರೋ ಅಂಗಾಂಗಗಳಲ್ಲಿ ಇರೋವಂಥ ಸಕ್ಕರೆ ಎಲ್ಲ ರಕ್ತಕ್ಕೆ ಸೇರಿಕೊಂಡಿರುತ್ತೆ. ಹಾಗಾಗಿ ರಕ್ತದ ಸಕ್ಕರೆ 1 ದಿನ 2 ದಿನ ಜಾಸ್ತಿ ತೋರಿಸುತ್ತೆ. ಏನಪ್ಪ ಇದು ಜಾಸ್ತಿ ಆಗಿಬಿಡ್ತು ನಾನು ಫಾಸ್ಟಿಂಗ್ ಮಾಡಿದ ಕೂಡಲೇ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಇದು ಅಂಗಾಂಗಗಳಲ್ಲಿ ಶೇಖರಣೆ ಆಗಿರೋದು, ಎಸ್ಪೆಷಲಿ ಲಿವರ್, ಮಸಲ್ಸ್, ಕಣ್ಣುಗಳು, ಇದರಲ್ಲೆಲ್ಲ ಶೇಖರಣೆ ಆಗಿರೋಂಥ ಗ್ಲುಕೋಸ್ ಏನಿದೆ ರಕ್ತಕ್ಕೆ ಸೇರಿಕೊಂಡಿರುತ್ತೆ. ಅದರಿಂದ ಇದೆಲ್ಲ ಯುಟಿಲೈಸ್ ಆಗಬೇಕು ಅಂತ ಹೇಳಿದ್ರೆ ಟೈಮ್ ತೊಗೊಳುತ್ತೆ. ಯಾರಿಗೆಲ್ಲ ಫಾಸ್ಟಿಂಗ್ ಮಾಡಬೇಕು ಅಂತಿದ್ರೆ ಜುಲೈ 19ನೇ ತಾರೀಕು ನಂದೊಂದು ವೆಬಿನಾರ್ ಇದೆ. 9008710752ಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದಕ್ಕೆ 50 ರೂಪಾಯಿ ಚಾರ್ಜ್ ಇರುತ್ತೆ. ಇದು ಫ್ರೀಯಾಗಿ ಮಾಡ್ತಿಲ್ಲ ನಾನು, ಫ್ರೀಯಾಗಿ ಅದಕ್ಕೂ ವ್ಯಾಲ್ಯೂ ಇಲ್ಲ, ಮಿನಿಮಲ್ ಚಾರ್ಜ್ ಇಟ್ಟಿದ್ದೀನಿ. ಇದೇನೂ ಅಲ್ಲ, ಕೆಲವರೆಲ್ಲ ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವೆಬಿನಾರಿಗೆ 20 ರಿಂದ 30 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನು ಫ್ರೀ ಆಫ್ ಕಾಸ್ಟ್ ಅಂದರೆ ಬರೀ ರಿಜಿಸ್ಟ್ರೇಷನ್ ಚಾರ್ಜ್ ಅಂತ 50 ರೂಪಾಯಿ ತೊಗೊತಿದ್ದೀನಿ. ಯಾರಿಗೆಲ್ಲ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ಇದೇ ಥರ ನಿಮ್ಮ ಡಯಾಬಿಟಿಸ್ನ ತುಂಬ ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಲಿಕ್ಕೆ, ಕಾಂಪ್ಲಿಕೇಶನ್ ಫ್ರೀ, ಮೆಡಿಸಿನ್ಸ್ ಫ್ರೀ ಜೀವನನ ನೀವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನನ್ನ ಈ ವೆಬಿನಾರಿಗೆ ಜಾಯ್ನ್ ಆಗಿ.